ಯಾವಾಗ ಒಂದ್ಸಲಿ ಎಲ್ಲ ರೆಡಿ ಆಗುತ್ತೆ ಅಂತ ವೆಯ್ಟಿಂಗು. ನೀವೇ ಮಾಡಿದ್ದು, ಬೆಂಕಿ ಫ್ಲೇಮ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ಏನೋ ಹಾಳಾಗುತ್ತೆ ಅನ್ಕೊಂಡೇ ಮಾಡಿದ್ದು. ಆಯ್ತು. ನಿಮಿಷ ಇದನ್ನ ಹತ್ರ ಚಾರ್ಜ್ ಇಲ್ಲ. ನಾನೇ ಮಾಡಿದ್ದು ನಿಜ, ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಾಯ್ ಹಲೋ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಊರಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಈಗ ಮಾರ್ನಿಂಗ್ ವೈಬ್ ಸ್ಟಾರ್ಟ್ ಆಗಿದೆ. ಬೇವಿನ ಕಡ್ಡಿಯಿಂದ ಅವ್ರು ಹಲ್ಲಿಸ್ತಾ ಇದ್ದಾರೆ ನಮ್ಮ ಕಾರ್ತಿಕೇಶ್. ನೋಡ್ಬೋದು ನೀವು ಅಲ್ಲಿ. ಏನ್ ನವೀನ್ ಅವರು ಏನ್ ಸ್ಪೆಷಲ್ ಇವತ್ತು ಫೈರ್ ಕ್ಯಾಂಪ್ ಹಾಕೋಣ ಅಂತ ಸೌದೆ ಕರೆಕ್ಟಾಗಿ ಬೆಂಕಿ ಹತ್ತುತ್ತಾ ಇಲ್ಲ ಮಾಡಿದ್ದು. ನಿಜ, ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಮಳೆ ಏನೂ ಬಂದಿಲ್ಲ. ಎಲ್ಲ ಫಸ್ಟ್ ಟೈಮ್ ಈ ಥರ ಮಿಡ್ನೈಟ್ 2 o'clockಗೆ ಜೊತೆಗೆ ಇದು ಏನು ಬಿರಿಯಾನಿ ಮತ್ತೆ ಗ್ರಿಲ್ ಚಿಕನ್ ಮಾಡೋಣ ಅಂತ. ಯಾರು ಅಡುಗೆ ಬಿಟ್ರೆ ಯಾರು? ಹಿಂದೆ ಬಾ, ಒಂಚೂರು ಕ್ಯಾಮ್ರಾ ಹಿಂದಿದ್ದಾಗ ನೋಡ್ಬೋದು. ಬನ್ನಿ ಕೆಲಸ ಮಾಡಿ ಫಸ್ಟ್ ಕ್ಯಾಂಪಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಎನರ್ಜಿ ಬೇಕು, ಮೊದಲು ಎನರ್ಜಿ ಬೇಕು ಅಂತ ನಮ್ಮ ಕಾರ್ತಿಕೇಶ್ ನಮ್ಮ ನವೀನ ಇಲ್ಲಿ ಎಳ್ನೀರು ಕಡೆಗೆ ಕಷ್ಟ ಪಡ್ತಾನೆ ಅವಾಗ್ಲಿಂದ. ಅವಾಗ್ಲಿಂದ ಒಂದ್ 2 ಸಿಕ್ಕಿರ್ಬೋದು ಅಷ್ಟೇ ನಮ್ಗೆ. ಕಾರ್ತಿಕೇಶ್ ಗೈಡ್ ಮಾಡಕ್ಕೆ 2000 years later. ನವೀನ ನಾನೊಂದು ಬೀಳ್ಸಿರೋದು ಅಂತ ಖುಷಿಲಿ ತಗೊಬರ್ತಾ ಇದ್ದಾನೆ. ಅವ್ರವ್ರೇ ಬೀಳ್ಸ್ಕೋಬೇಕು ಅಂತ. ಇದು ಒಂಥರ ಸಿಟಿ ಫಾರ್ಮಿಂಗ್ ತರ ಆಗೋಯ್ತು. ಸಿಟಿಯಿಂದ ಬನ್ನಿ ಆರಾಮಾಗಿ ನೀವೇ ಕುಡ್ಕೊಳ್ಳಿ, ನೀವೇ ಕುಡ್ಕೊಂಡು ಹೋಗಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಈಗ ಸಪೋಟ ಕೀಳೋಣ ಅಂತ ಬಂದಿದ್ದೀವಿ. ಸಪೋಟ ಮತ್ತೆ ಕಾಯಿ ಎತ್ಕೊಂಡು ಹೋಗೋಣ ಅಂತ ತೋಟಕ್ಕೆ. ನಮ್ಮ ನವೀನ್ ಅವರು ಸಪೋಟನ ಕೇಳ್ತಾ ಇದ್ದಾರೆ. ನೋಡ್ಬೋದು ಈಗ ಇಷ್ಟು ಸಪೋಟ ಸಿಕ್ಕಿದೆ ನಮಗೆ. ನೋಡ್ಬೋದು ಇಲ್ಲಿ ನೋಡಿ, ಆರಾಮಾಗಿ ಏನು ಪಂಚೆ ಗಿಂಚೆ ಹಾಕೊಂಡು ಪೀಸಾಗಿ ಕಾಯಿಗೆ ಎತ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ನವೀನ್ ಅವ್ರು. ನೋಡಿ ಪೀಸಾಗಿ ಅಲ್ಲಿದೆ ನೋಡಿ, ಅಲ್ಲೊಂದು. ನಿಲ್ಸೋ ನಿಮಿಷ, ಇದನ್ನ ಹತ್ರ ಚಾರ್ಜ್ ಇಲ್ಲ. ನೀವು ಪಡ್ಕೊಂಡು ಮಾಡ್ಕೊಂಡು ನಿನ್ನ ಫೋನಲ್ಲಿ ಬೇಕಾದ್ರೆ ಮಾಡಿ ಶುರು. ಯಾರು ಇವರೆಲ್ಲ? ಎಲ್ಲ ರೆಡಿ ಮಾಡ್ಕೊಂಡ್ವಿ. ಫುಲ್ ಪ್ಲಾನ್ ಎಲ್ಲ. ಇನ್ನೇನು ಮಾರ್ಕೆಟ್ಗೆ ಹೋಗಿ ಎಲ್ಲ ಐಟಮ್ ತರಬೇಕಾಯ್ತು, ಟಾರ್ಪಲ್ ಎಲ್ಲ ಮಾಡಬೇಕಾಯ್ತು. ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿದೀವಿ. ಆದ್ರೆ ಮಳೆ ಬರೋ ತರ ಇದೆ. ನೀವು ವೆದರ್ ನಮಗೆ ಕೈ ಕೊಟ್ಬಿಡ್ತಲ್ಲ. ವೆದರ್ ಫುಲ್ ಮಳೆ ಬರೋ ತರ ಇದೆ. ಈಗ ಇವತ್ತು ಪ್ಲಾನ್ ಕ್ಯಾನ್ಸಲ್ ಮಾಡ್ಬೇಕು ಅನಿಸ್ತಾ ಇದೆ. ಆದ್ರೆ ಇನ್ನ ಕ್ಯಾನ್ಸಲ್ ಆಗಿಲ್ಲ. ಯಾಕೆಂದ್ರೆ ನೋಡೋದು ನೆಕ್ಸ್ಟ್ ಏನಾಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ಟೈಮ್ ಎಷ್ಟು? ಈಗ ಕರೆಕ್ಟ್ ಆಗಿ ಇವಾಗ ಕರೆಕ್ಟ್ ಆಗಿ 3:30. ನಮ್ಮ ಪ್ಲಾನ್ ಇರೋದು 7 ಗಂಟೆ ಮೇಲೆ. ನೋಡೋಣ, ಜೋರ್ ಮಳೆ ಏನಾರು ಬಂದ್ಬಿಟ್ರೆ ಫುಲ್ ಕ್ಯಾನ್ಸಲ್. ನಾಳೆನೇ ಮಾಡಬೇಕು. ಆಮೇಲೆ ಏನಾಯ್ತು? ಆಮೇಲೆ later that same evening. ಗೈಸ್, ಈಗ ಮಳೆ ಏನೂ ಬಂದಿಲ್ಲ. ಎಲ್ಲ ಫುಲ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ನೋಡ್ಬೋದು, ಲೈಟ್ ಆಫ್ ಮಾಡ. ನಮ್ಮ ಭಟ್ರು ನೋಡ್ಬೋದು ನೀವು. ಫುಲ್ ಈಗ ಬಿರಿಯಾನಿ ಮಾಡೋಕ್ಕೆ ಇಲ್ಲಿ ರೆಡಿ ಆಗಿದೆ. ಬೆಂಕಿ ಎಲ್ಲ ಹಾಕಿದ್ದೀವಿ. MR ಇಲ್ಲಿ ಕಾರ್ನು ಮಸಾಲ ಎಲ್ಲ ರೆಡಿ ಮಾಡೋದು. ಕಾರ್ನು ಕೂಡ ತಂದಿದ್ದೀವಿ. ಚಿಕನ್ ಎಲ್ಲ ಮ್ಯಾರಿನೇಟ್ ಆಗಿರೋದು. ತಂದೂರಿ ಚಿಕನ್ ಮಾಡೋಕ್ಕೆ ಫುಲ್ ಅದು ರೆಡಿ ಇದೆ. ಫುಲ್ ಈರುಳ್ಳಿ ಬೆಳ್ಳುಳ್ಳಿ ಬಿರಿಯಾನಿ ಮಾಡೋಕ್ಕೆ. ಇನ್ನು ಈ ಕಡೆ ಒಂದು ಸ್ವಲ್ಪ ಗ್ರಿಲ್ ಚಿಕನ್ಗೆ ರೆಡಿ ಮಾಡ್ಕೋಬೇಕು. ಇನ್ನು ಬೆಂಕಿ ಹಾಕಿಲ್ಲ, ಇನ್ನೂ ಟೈಮ್ ಇದೆ. ನೋಡ್ಬೋದು ನಮ್ಮ ಸೆಟಪ್ ಹೆಂಗಿದೆ ಅಂತ. ಇಲ್ಲಿ ಫುಲ್ ಕ್ಲೀನಾಗಿ ಒಂದು ಮೂಲೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ದೀವಿ, ಫಾರೆಸ್ಟ್ ಏರಿಯಾದಲ್ಲಿ. ತಲೆನೋವೆಲ್ಲ ನಮ್ಮ ನೋಡೋಣ. ಈಗ ನಮ್ಮ ಇವನು ಏನ್ ಬೇಕು ಈಗ? ಫಸ್ಟ್ ನಿಮಗೆ ಈಗ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಫಸ್ಟ್ ಏನು ಹಾಕಿದ್ಯಾ? ಎಣ್ಣೆ. ಮೊದಲಿಗೆ ಎಣ್ಣೆ. ಗೈಸ್, ನೋಡ್ಬೋದು ಬಿರಿಯಾನಿ ಮಾಡೋಕ್ಕೆ ನಮ್ಮ ಹುಡುಗರು ಎಷ್ಟು ಪರದಾಡ್ತಿದ್ದಾರೆ ಅಂತ. ಲಿಟ್ರಲಿ ಹೆವಿ ಕಷ್ಟ ಆಗ್ತಿದೆ. ಈಸಿ ಅಂದ್ಕೊಂಡಿದ್ವಿ ಕ್ಯಾಂಪಿಂಗ್ ಮಾಡೋದು, ಬಟ್ ಸೌದೆ ಕರೆಕ್ಟಾಗಿ ಬೆಂಕಿ ಹತ್ತುತ್ತಾ ಇಲ್ಲ. ಈ ಕಡೆ ನೋಡ್ಬೋದು, ಇನ್ನೂ ಗ್ರಿಲ್ ಚಿಕನ್ಗೆ ಇನ್ನೂ ರೆಡಿ ಆಗ್ತಾ ಇದೆ. ಇನ್ನೂ ಕ್ಲೀನಾಗಿ ಬೆಂಕಿ ಆಗಬೇಕು, ಕೆಂಡ ಆಗಬೇಕು. ನಮ್ಮ ನವೀನ್ ಭಟ್ರು ನೋಡ್ಬೋದು ನೀವು, ಚಿಕನ್ ಎಲ್ಲ ಹಾಕಿ ಎಲ್ಲ ಮಸಾಲೆ ಎಲ್ಲ ಹಾಕ್ತಾ ಇದ್ದಾರೆ. ನೋಡ್ಬೋದು ಫುಲ್ ಕ್ಲೀನಾಗಿ. ಇದು ನಮ್ಮ ಕಾರ್ತಿಕೇಶ್ ಭಟ್ರು ಹೆಲ್ಪರ್ಗೋಸ್ಕರ ಇದು ಮಾಡ್ತಿದ್ದಾರೆ. ಬಿರಿಯಾನಿಗೆ ರೈಸ್ ಹಾಕಾಗಿದೆ. ಸ್ವಲ್ಪ ಕುದಿ ಬರಬೇಕು. ನಾವಂತೂ ಯಾವಾಗ ಒಂದ್ಸಲಿ ಎಲ್ಲ ರೆಡಿ ಆಗುತ್ತೆ ಅಂತ ವೆಯ್ಟಿಂಗು. 2 hours later. ಫೈನಲಿ ಬಿರಿಯಾನಿ ಅಂತೂ ರೆಡಿ ಆಗಿದೆ. ಎಲ್ಲ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ನೋಡೋಣ, ದಮ್ಮೆಲ್ಲ ಕಟ್ಟಿದ್ವಿ ಆ್ಯಕ್ಚುಲಿ. ಭಟ್ರು ನಮ್ಮ ನವೀನ್ ಭಟ್ರು ಮಾಡಿದ್ದಾರೆ. ನೋಡೋಣ ಈಗ ಹೆಂಗಾಗಿದೆ ಬಿರಿಯಾನಿ ಅಂತ. ಓಹೋ, ಸಗದಾಗಿದೆ ಬಿರಿಯಾನಿ ಮಾತ್ರ.
ನೋಡ್ಬೋದು, ನೋಡ್ತಿರ್ಬೇಕಾದ್ರೆ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ನೋಡಿ ಎಲ್ಲ ಹೆಂಗೆ ಬಾಯಲ್ಲಿ ಜೊಲ್ ಸುರ್ಕೊಂಡು ಕೂತಿದ್ದಾರೆ ಅಂತ. ಸ್ವಲ್ಪ ಬಿರಿಯಾನಿನ ಹಾಕೊಂಡು ತಿಂತಾ ಇದೀವಿ. ನವೀನ್ ಅವರೇ ಹೆಂಗಿದೆ? ನೀವೇ ಮಾಡಿದ್ದು? ನಾನೇ ಮಾಡಿದ್ದು. ನಿಜ, ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬಿರಿಯಾನಿ ಇದು ಬರುತ್ತೆ ಅಂತ. ನಮ್ಮ ಕಾರ್ತಿಕೇಶ್, ನೀನು ತಿಂದೆ, ಹೆಂಗಿದೆ ಬಿರಿಯಾನಿ? ನೈಸ್, ಚೆನ್ನಾಗಿ ಮಾಡಿದೀವಿ. ಮಾತ್ರ ಸೈಕ್ ಆಗಿದೆ ಬಿರಿಯಾನಿ. ಈಗ ಗ್ರಿಲ್ ಚಿಕನ್ ಮಾಡಿ ಮತ್ತೆ ಊಟ ಮಾಡ್ಬೇಕಂತ ಪ್ಲಾನ್ ಇರೋದು. ಜ್ಯೂಸ್ ಎಲ್ಲ ತಂದಿದೀವಿ. ಮ್ಯಾರಿನೇಟ್ ಮಾಡಿರೋ ಚಿಕನ್ ನಾವು ತಂದೂರಿ ಚಿಕನ್ ಎಲ್ಲ ಗ್ರಿಲ್ ಚಿಕನ್, ಏನಿದು ತಂದೂರಿ ಚಿಕನ್, ಗ್ರಿಲ್ ಚಿಕನ್ ಮಾಡಿ ತಿಂತಾ ಇದೀವಿ. ನೋಡ್ಬೋದು ಹೆಂಗ್ ಬೇಯ್ತಾ ಇದೆ, ಸಖತ್ತಾಗಿ. ಕೆಂಡನು ರೆಡಿ ಆಗಿದೆ ಮಸ್ತಾಗಿ, ಕ್ಲೀನ್ ಆಗಿ. ತುಂಬಾ ಕರಿನೂ ಆಗ್ತಾ ಇಲ್ಲ, ಈ ಕಡೆ ಬೇಗನೂ ಬೇಯ್ತಲ್ಲ, ಆರಾಮಾಗಿ ಬೇಯ್ತು. ಸೂಪರ, ಎಂಜಾಯ್ ಮಾಡ್ತಿದ್ದೀರಾ? ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಿಜ. ಏನೋ ಹಾಳಾಗುತ್ತೆ ಅನ್ಕೊಂಡೆ ಮಾಡಿದ್ದು. ಇವತ್ ಮಳೆ ಬರುತ್ತೆ, ಮಳೆ ಬರುತ್ತೆ ಅಂತ ನಾವು ಕೂತಿದ್ವಿ. ಮತ್ತೆ ಮಳೆ ಬರ್ಲಿಲ್ಲ, ಪ್ಲಾನ್ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ನೀನಿಲ್ಲ, ನೀ ಲೆಕ್ಕ ಇಲ್ಲ. ಪ್ರೇಮಿಂದ ಆಶೋ ಲೈಫ್ ಅಲ್ಲಿ ಒನ್ ಟೈಮ್ ಈ ತರ ಎಲ್ಲ ಎಂಜಾಯ್ ಮಾಡ್ಲೇಬೇಕು. ಯಾಕಂದ್ರೆ ಈ ತರ ಇಲ್ಲಾಂದ್ರೆ ಲೈಫ್ ಇಸ್ ಟೂ ಶಾರ್ಟ್ ಅಂತಾರಲ್ಲ, ಆತರ ಆಗುತ್ತೆ. ಎಂಜಾಯ್ ಮಾಡ್ತಾ ಇರ್ಬೇಕು, ತಿಂತಾ ಇರ್ಬೇಕು, ಈ ತರ ಫ್ರೆಂಡ್ಸ್ ಜೊತೆ ತಿರ್ಗಾಡ್ತಾ ಇರ್ಬೇಕು. ನೋಡೋಣ, ಈಗ ಈ ಟ್ರಿಪ್ ಅಲ್ಲಿ ಈ ತರ ಎಂಜಾಯ್ ಮಾಡಿ ಇನ್ ಮುಂದೆ ನನ್ನ ಪ್ರಕಾರ ನಂಗೆ ಕ್ಯಾಂಪಿಂಗ್ ಮಾಡ್ಕೊಂಡು ಜೀವನ ಮಾಡ್ಬೇಕಂತ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತಿನ ಎಕ್ಸ್ಪೀರಿಯನ್ಸ್ ನೋಡಿ ತುಂಬಾ ಖುಷಿ ಆಗ್ಬಿಡಿದೆ ನಂಗೆ ಮಾತ್ರ. ತಂದೂರಿ ರೆಡಿ ಆಗಿದೆ, ಬನ್ನಿ ಟೇಸ್ಟ್ ಮಾಡೋಣ. ಮಯೋನೀಸ್ ಮತ್ತೆ ಎರಡು ಫ್ಲೇವರ್ ತಂದಿದ್ದೀರಾ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಮಾಡಿದ್ರೆ ನಮ್ಮ ನವೀನ್ ಅವ್ರಿಗೆ ಕ್ರೆಡಿಟ್ಸ್ ಹೋಗ್ಬೇಕು. ಫಸ್ಟ್ ಟೈಮ್ ಈ ಥರ ಮಿಡ್-ನೈಟ್ 2 o'clock ತಂದೂರಿ ಸುಟ್ಕೊಂಡು ತಿಂತಾ ಇರೋದು. ಮಿಡ್ ನೈಟ್ ಬಿರಿಯಾನಿ ನೀವು ಎಂಜಾಯ್ ಮಾಡಿ, ಕಂಟಿನ್ಯೂ ಮಾಡಿ. ನೋಡಿ ಆಯ್ತು, ತಂದೂರಿ ಚಿಕನ್ ಮಾತ್ರ ಮಸ್ತ್ ಆಗಿತ್ತು. ಈಗ ಬಿರಿಯಾನಿ ತಿಂತಾ ಇದೀವಿ. ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನೋಡ್ಬೋದು ಎಲ್ಲರೂ ತಿಂತಾ ಇದ್ದಾರೆ. ನಮ್ಮ ಭಟ್ರು ಮಾಡಿರೋ ಭಟ್ರೇ ತಿಂತಾ ಇದಾರೆ ಫಸ್ಟ್ ಆಫ್ ಆಲ್. ಮಾತ್ರ ಪಾರ್ಟಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಎಲ್ಲರೂ ಒಂದೊಂದು ಕಡೆ ಒಂದೊಂದು ಬಿಸಿ ಆಗ್ಬಿಟ್ಟಿದ್ವಿ. ನಾನು ಫೈರ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಇವರು ನೋಡ್ಬೋದು, ನಮ್ಮ ಏನಂತಾರೆ ಕುಕಿಂಗ್ ಭಟ್ರು ವಿಡಿಯೋ ಮಾಡ್ತಿದ್ದಾರೆ. ನಮ್ಮ ಭಟ್ರ ಅಸಿಸ್ಟೆಂಟ್ ಎಲ್ಲ ಚಿಕನು ಎಲ್ಲ ರಾತ್ರಿ ಮಲಗೋಷ್ಟರಲ್ಲಿ ಅರೌಂಡ್ ಒಂದು 4 o'clock ಆಗಿತ್ತು. ಈಗ ಎದ್ದಿದ್ದೀವಿ, ಎದ್ದು ಹಲ್ಲಿಸ್ತಾ ಇದ್ದೀವಿ. ಈಗ ಟೈಮ್ ಅರೌಂಡ್ ಒಂದು 11 ಆಗಿರ್ಬೋದು. ಹಲ್ಲುತ್ಕೊಂಡು ಈಗ ನೀಮಲ್ಲೇ ಹಲ್ಲುಜ್ಜೋದು. ಫುಲ್ಲು ಹಳ್ಳಿ ವಿಲೇಜಿಗೆ ಬಂದಮೇಲೆ ವಿಲೇಜ್ ಬೈಬೇ ಇರಬೇಕು ಅಂತ ಹಲ್ಲುತ್ಕೊಂಡು ಈಗ ಹಲ್ಲುಜ್ಜಿ ತಿಂಡಿ ತಿಂದು ನೋಡೋಣ ಮುಂದೆ ಏನು ಪ್ಲ್ಯಾನ್ ಇದೆ ಇವತ್ತು. ಇನ್ನೂ ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ, ಅಲ್ಲಿ ತಿರ್ಗಾಡ್ಬೇಕು ಅಂತಿದ್ದೀವಿ. ನೋಡೋಣ, ಸಿಗೋಣ.